ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನೆಹೆಮಿಯ 2ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ, ಪರಲೋಕ ದೇವರು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಇಲ್ಲಿ ನೆಹೆಮೀನಿಗೆ ಸಾಫಲ್ಯವನ್ನು ಅನುಗ್ರಹಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಹೇಗೆ ದೇವರು ನೆಹೆಮೀನಿಗೆ ಸಾಫಲ್ಯವನ್ನು ಅನುಗ್ರಹಿಸಿದರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮಗೆ ಸಾಫಲ್ಯವನ್ನು ಅನುಗ್ರಹಿಸುವವರಾಗಿದ್ದಾರೆ. ಯೆರೂಸಲೇಮಿನ ಪೌಳಿಗೋಡೆಯನ್ನು ಕಟ್ಟುವಂತ ವಿಚಾರದಲ್ಲಿ ನೆಹೆಮೀನಿಗೆ ದೇವರು ಸಾಫಲ್ಯವನ್ನು ಅನುಗ್ರಹಿಸಿದರು, ಜಯವನ್ನು ಕೊಟ್ಟರು. ಹೇಗೆ ದೇವರು ನೆಹೆಮೀನಿಗೆ ಪೌಳಿಗೋಡೆ ವಿಷಯದಲ್ಲಿ ಜಯವನ್ನು ಕೊಟ್ಟರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ತಡೆಯಾಗಿರುವಂತಹ ಕಾರ್ಯಗಳಲ್ಲಿ ಕರ್ತನು ನಮಗೇನು ಮಾಡುವವರಾಗಿದ್ದಾನೆ, ಸಾಫಲ್ಯವನ್ನು ಅನುಗ್ರಹಿಸುವವರಾಗಿದ್ದಾರೆ, ಒಂದು ಜಯವನ್ನು ಕೊಂಡು ಬರುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ನೆಹೆಮೀನ ದೇವರು ಇವತ್ತು ನಮ್ಮೊಂದಿಗಿದ್ದು ನಮಗೊಂದು ಸಾಫಲ್ಯವನ್ನು ಅನುಗ್ರಹಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಕೈ ಮಾಡುವಂಥ ಪ್ರಯಾಸಗಳಲ್ಲಿ ಆತನು ನಮಗೊಂದು ಸಾಫಲ್ಯವನ್ನು ಕೊಂಡು ಬರುವವರಾಗಿದ್ದಾರೆ. ನಮ್ಮ ವಿದ್ಯಾಭ್ಯಾಸಗಳಲ್ಲಿ ಕರ್ತನು ನಮಗೊಂದು ಸಾಫಲ್ಯತೆಯನ್ನು ಕೊಂಡು ಬರುವವರಾಗಿದ್ದಾರೆ. ನಮ್ಮ ಸೇವೆ ಕಾರ್ಯಗಳಲ್ಲಿ ದೇವರು ನಮ್ಮೊಂದಿಗಿದ್ದು, ನೆಹೆಮೀಯನೊಂದಿಗಿದ್ದಂತೆ ದೇವರು ನಮ್ಮೊಂದಿಗಿದ್ದು ನಮ್ಮನ್ನು ಏನು ಮಾಡುವವರಾಗಿದ್ದಾರೆ, ನಡೆಸುವವರಾಗಿದ್ದಾರೆ. ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ನೆಹೆಮೀಯನ ದೇವರು ಇವತ್ತು ಇದ್ದು ನಮ್ಮನ್ನು ನಡೆಸ್ತಾ ಇದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವರೇ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂಥ ಜನಗಳನ್ನು ನೀನು ಮುಟ್ಟು ಸ್ವಾಮಿ. ಪರಲೋಕ ದೇವರೇ, ನೀನು ಅವರಿಗೆ ಸಾಫಲ್ಯವನ್ನು ಅನುಗ್ರಹಿಸು. ನೆಹೆಮೀಯನಿಗೆ ನೀನು ಹೇಗೆ ಸಾಫಲ್ಯತೆಯನ್ನು ಅನುಗ್ರಹಿಸಿದೆಯೋ ಅದರಂತೆ ಅವರಿಗೆ ಸಾಫಲ್ಯತೆಯನ್ನು ಕೊಂಡು ಬನ್ನಿ ಅಪ್ಪ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.